ಇದು ಪಟ್ಟಣ ಪಂಚಾಯತಿಗಳಲ್ಲಿ ಫಸ್ಟ್ ಪ್ರಪ್ರಥಮವಾಗಿ ನಾವು ಇಂತಹ ಒಂದು ಚುನಾವಣೆಯನ್ನ ನಾವು ನೋಡ್ತಾ ಇದ್ವಿ. ನಿಮಗೆ ಬಲಿಷ್ಠರೆಲ್ಲ ಇದ್ದಾರೆ, ಹೊತ್ತು ಪ್ರಕಾಶ್ ಇದ್ದಾರೆ, ನಮ್ಮ ಶ್ರೀನಾಥ್ ಅವರಿದ್ದಾರೆ, ನಮ್ಮ ಎಲ್ಲ ಮುಖಂಡರು ಕೂಡ ಇಲ್ಲಿ ವೇದಿಕೆ ಮೇಲೆ ಇರುವ ಎಲ್ಲ ಮುಖಂಡರು ಕೂಡ ನಿಮ್ಮೆಲ್ಲ ಎಲ್ಲ ಸ್ಟ್ರಾಂಗ್ ಆಗಿದ್ದಾರೆ, ಬಲಿಷ್ಠರಾಗಿದ್ದಾರೆ. ಮೊದಲು ನೀವೆಲ್ಲ ಕೂಡ ಕಾರ್ಯಕರ್ತರು ಎಲ್ಲ ಬಲಿಷ್ಠರಾಗಿದ್ದೀರಿ ನೀವೆಲ್ಲ ಕೂಡ. ಯಾಕಂದ್ರೆ ಈ ಕಡೆ ಏರಿಯಾ ನೋಡಿದ್ರೆ ಬಹಳ ರಿಚ್ ಆಗಿ ಕಾಣಿಸುತ್ತೆ. ಇವತ್ತು ನಾವು ಅಷ್ಟೇ ನಮ್ಮ ಏರಿಯಾದಲ್ಲಿ ಇವತ್ತು ನಾನು ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು ಅಂತ ಹೊರಟಿದ್ದೀನಿ. ನಮ್ಮ ವಿರೋಧಿಗಳು ವಿರೋಧ ಮಾಡ್ತಾರೆ, ಮಾಡಬಾರ್ದು. ನನ್ಗೆ ಸಂತೋಷ ಆಗುತ್ತೆ ಈ ಕಡೆ ನೋಡಿದ್ರೆ. ಆಗ ರೈತರಿಗಾಗ್ಲಿ ಅಥವಾ ಕಾರ್ಮಿಕರಿಗಾಗ್ಲಿ ಎಲ್ಲ ಬಡವರಿಗಾಗ್ಲಿ ಮಕ್ಕಳಿಗಾಗ್ಲಿ ಉದ್ಯೋಗ ಅವಕಾಶಗಳು ಸಿಗ್ತಾ ಇದ್ದಾರೆ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ನಿಜವಾಗ್ಲೂ. ಇವತ್ತು ತಾವೆಲ್ಲ ನೋಡಿದ್ದೀವಿ, ನಾನು 43 ವರ್ಷದಿಂದ ವಿಧಾನಸಭಾ ಸದಸ್ಯನಾಗಿದ್ದೆ. 43 ವರ್ಷ, 83ನೇ ಇಸ್ವಿಯಲ್ಲಿ ಫಸ್ಟ್ ಇಂಥ ವರಿಷ್ಠ ಸರ್ಕಾರ ಯಾವತ್ತೂ ಕೂಡ ನಾವು ಕಂಡಿಲ್ಲ. ಯಾಕಂದ್ರೆ ಇವತ್ತು ಬಡವರಿಗೆ ಯಾವ ಕ್ಷೇತ್ರದಲ್ಲಾಗ್ಲಿ ಇಡೀ ರಾಜ್ಯದಲ್ಲಿ ಒಂದು ಮನೆ ಕೊಟ್ಟಿಲ್ಲ. ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ನಾವು ಬಯಸ್ಕೋಬೇಕಾಗಿದೆ. ಇವತ್ತು ನಾವು ಬಯಸ್ಕೋಬೇಕು, ಫಸ್ಟ್ MLA ಬಯಸ್ಕೋಬೇಕು, ಮತ್ತೆ ಸರ್ಕಾರವನ್ನು ಬಯಸ್ತಾರೆ. ಈ ರೀತಿ ಒಂದು ರೋಡಿಗೆ ಅದು ಯಾರು ಕೂಡ ಟೆಂಡರ್ ಹಾಕೋರಿಲ್ಲ. ಯಾಕಂದ್ರೆ ಒಂದು ನಯ ಪೈಸೆ ದುಡ್ಡು ರಿಲೀಸ್ ಮಾಡ್ತಾ ಇಲ್ಲ ದುಡ್ಡು ಖಾಲಿ ಸರ್ಕಾರದಲ್ಲಿ. ಇಂಥ ಒಂದು ಸಂದರ್ಭವನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಬಹುತೇಕ ಇವತ್ತು ಏನಾದ್ರು ಚುನಾವಣೆಗಳು ವಿಧಾನಸಭೆಗೆ ನಡೆದ್ರೆ ಅವ್ರ ಗತೆ ಗೊತ್ತಾಗುತ್ತೆ. 80 ಸೀಟು ಬರೋದಿಲ್ಲ, 60-70 ಸೀಟು ಬರೋದಿಲ್ಲ. ಅಂತ ಒಂದು ನೋಡಿದ್ರೆ ಬೆಂಗಳೂರಲ್ಲಿ ಅವರು ದೊಡ್ಡ ಸಭೆಗಳು ಮಾಡ್ಕೋಬಹುದು. ರಾಹುಲ್ ಗಾಂಧಿಯನ್ನು ತಂದು ಅಲ್ಲ, ಇವತ್ತು ನಾಚಿಕೆಗೇಡು ಅವ್ರ ಸರ್ಕಾರ ಇಟ್ಕೊಂಡು ಇವತ್ತು ಅಲ್ಲಿ ಈ ವೋಟರ್ ಲಿಸ್ಟ್ ಹೆಚ್ಚು ಕಡಿಮೆ ಆಗಿದೆ ಅಂತ ಮಾತಾಡ್ತಾರೆ. ನಾಚಿಕೆಗೇಡಲ್ವಾ? ಅಲ್ಲ, ಅವ್ರು ಗೆದ್ದಾಗ ಎಲ್ಲ ಸರಿ ಇರುತ್ತೆ. ಅವ್ರು 136 ಸೀಟ್ ಬಂದಾಗ ಅವ್ರಿಗೆಲ್ಲ ಸರಿ. ಬೇರೆ ಅವ್ರು ಸೋತ್ರೆ ಮಾತ್ರ ಈಗ ಇಂಥ ಒಂದು ಸಂದರ್ಭ ಬರುತ್ತೆ. ಹೊರತು ಇಂತಹ ಸನ್ನಿವೇಶವನ್ನು ನಾವು ನೋಡುವುದಿಲ್ಲ. ಅದನ್ನ ಬುದ್ಧಿ ಇಲ್ಲ, ಬರಬಾರ್ದಾಗಿತ್ತು ಇಂತಹ ಒಂದು ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ. ನಿಜವಾಗ್ಲೂ ಕೂಡ ಅಲ್ಲ, ಅವ್ರ ಸರ್ಕಾರ ಇಟ್ಕೊಂಡು ಈ ರೀತಿ ಅನ್ಯಾಯ ಅವರೇ ಮಾಡ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳು ಅವರೇ, ಎಲ್ಲ ಅವ್ರ ಕೈಯಲ್ಲೇ ಇದೆ. ಸೊ ಅದರಿಂದ ಇವೆಲ್ಲ ನೋಡ್ತಾ ಇದ್ರೆ ಇವತ್ತು ಇಂಥ ಒಂದು ವರಿಷ್ಠ ಸರ್ಕಾರವನ್ನ ನಾವು ಎಂದೂ ಕಂಡಿಲ್ಲ, ನೋಡುವುದೂ ಇಲ್ಲ. ಮಾನ ಮರ್ಯಾದೆ ಏನೂ ಇಲ್ಲ ಅವ್ರಿಗೆ. ಇಲ್ಲ, ಈಗ ನಮಗೆಲ್ಲ ಕೂಡ ಪಕ್ಷಪಾತ ಮಾಡ್ತಾರೆ. ನಾವು ಯಾವತ್ತೂ ನೋಡಿಲ್ಲ. ಅವ್ರಿಗೆ 50 ಕೋಟಿ ಕೊಡ್ತಾರೆ, ನಮ್ಗೆ 25 ಕೋಟಿ ಕೂಡ ಅದು ಕೊಟ್ಟಿಲ್ಲ ಇನ್ನ. ಅಲ್ಲ, ಇದುವರೆಗೂ ಕೂಡ ಒಂದು ನಯ ಪೈಸೆ ನೋಡಿಲ್ಲ ನಾವು ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು.